ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ತುಂಬ ಆದರೆ ಇವತ್ತು ಶುಕ್ರವಾರ ತುಂಬ ಒಳ್ಳೆಯ ದಿನ, ಶ್ರೇಷ್ಠ. ಇನ್ನು ಆಷಾಢ ಇನ್ನೂ ಎಷ್ಟಿದೆ, ಬರೋ ತಿಂಗಳ 5ನೇ ತಾರೀಕು ಆಷಾಢ. ಅಷ್ಟೊತ್ತಿಗೆ ಈ ಮದುವೆನೂ ಇನ್ನೊಂದು 1-2 ಇರ್ಬೋದು, ಅಷ್ಟಕ್ಕೆ ಕ್ಲೋಸು. ಆಷಾಢ ಶುರುವಾದಾಗ ಎಲ್ಲರಿಗೂ ಇದಾಯ್ತದೆ. ಎಲ್ಲರಿಗೂ ಶುಭೋದಯ ನಾಡಿನ ಜನಗಳಿಗೆಲ್ಲ. ಇವತ್ತು ತಾರೀಕು 21 6ನೇ ತಿಂಗಳು 2024 ಶುಕ್ರವಾರ. ಟೈಮಿಂಗ್ಸು ಇವಾಗ ಆವಾಗಲೇ 7:30 ಆಗಿದೆ. ಟೈಮಿಂಗ್ಸು 7:30 ಆಗೈತೆ. ಏನಪ್ಪ ಅಂದರೆ ಇವತ್ತನ್ನು ವಿಶೇಷ ಶುಕ್ರವಾರ ಅಂದರೆ ಆ ಶುಕ್ರದೇವನಿಗೆ ಕೋಟಿ ಕೋಟಿ ನಮನ. ಎಲ್ಲ ಪೂಜೆ ಮಾಡಿ ಆ ಭಗವಂತನ ಆರಾಧನೆ ಮಾಡಿ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಅಂತ ಹೇಳಿದ್ದೀನಿ. ಆದರೆ ಇವತ್ತು ಭಗವಂತನ ಶನಿದೇವರು ಇಲ್ಲದೇ ಶುಕ್ರ ಇವು 9 ರಾಶಿನೂ ಇಲ್ಲ. ಅಧಿಪತಿ ಯಾರು ಅಂದರೆ ಶನಿದೇವರು. ತುಂಬ ಒಳ್ಳೆಯದು. ಯಾರೇ ಆಗಲಿ, ಸಾಲ ಮಾಡಲಿ ಮತ್ತೊಂದು ಮಾಡಲಿ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಮುಂದಕ್ಕೆ ಕಾಲಿಡಬೇಕು. ಯಾಕೆಂದರೆ ತುಂಬ ಮುಂದಕ್ಕೆ ಕಷ್ಟ ಬರೋ ಕಾಲ ಇದೆ. ಪ್ರತಿಯೊಬ್ಬರೂ ಮನುಷ್ಯ, ಹೆಂಗಸಾಗಲಿ ಗಂಡಸಾಗಲಿ, ಮುದುಕರಾಗಲಿ ಮುಪ್ಪರಾಗಲಿ, ಇವರೆಲ್ಲರಿಗೂ ಹೇಳ್ತಾ ಇರೋದು ಇಷ್ಟೇ. ಮುಂದಕ್ಕೆ ಬರುವಾಗ ತುಂಬ ಕಷ್ಟ ಇದೆ. ನಾಳೆ ಪೌರ್ಣಮಿ ಶನಿವಾರ, ಇವತ್ತಿಂದನೇ ಶುರುವು. ಆದರೆ ಜಾಗ್ರತೆಗೆ ಮನುಷ್ಯ ಬದುಕಬೇಕು, ಬಾಳಬೇಕು ಅಂದರೆ ನಿಧಾನವಾಗಿ ಯೋಚನೆ ಮಾಡಿ ಮುಂದಕ್ಕೆ ಕಾಲಿಡಬೇಕು. ಯಾಕೆಂದರೆ ಗ್ರಹಗತಿಗಳು ಕೆಟ್ಟಾರಾದಾಗ ನಾವೆಲ್ಲ ಹುಷಾರಾಗಿ ಕಾಲಿಡಬೇಕು. ಹೋಗುವಾಗ ನಾವು ಏನು ಹೋಗ್ತೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನಾಯ್ತದೆ ಅಂತ ಅದೆಲ್ಲ ಭಗವಂತನ ಅನುಗ್ರಹದಿಂದ ನಾವು ಪಡಿಬೇಕು. ಇಷ್ಟೆಲ್ಲ ಇರಬೇಕು. ಶುಕ್ರದೇವನಿಗೆ ನಮಸ್ಕಾರಪ್ಪ. ಅಂದರೆ ಜನ ಇವತ್ತು ತುಂಬ 9 ರಾಶಿಗೂ ದಿನ ಒಂದೊಂದು ರಾಶಿಗೆ ನಾನು ಬಹುಶಃ ಹೇಳ್ತೀನಿ. ಕೆಲವರು ಕೇಳಿದ್ರೆ ಕೇಳ್ಬೋದು, ಬಿಟ್ಟರು ಬಿಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಜನಗಳಿಗೆ ಅರಿವಾಗಬೇಕು. ಗುರುವಿಲ್ದೇ ವಿದ್ಯೆ ಇರೋದಿಲ್ಲ. ಪ್ರತಿಯೊಬ್ಬ ಹೇಳಿದ್ರು ನಮಗೂ ಯಾರನ್ನ ಹೇಳಿದ್ರೆ ನಾವು ಕೇಳ್ತೀವಿ. ನಾವೇನು ದೊಡ್ಡವರಲ್ಲ, ದೇವ್ರಿಗನ ದೊಡ್ಡವರು ಅಲ್ಲ ನಾವು. ಆ ಉದ್ದೇಶಕ್ಕೆ ನಾವು ಹೇಳ್ತೀವಿ. ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಂಡಂ ತಮ್ಮೈ ಶನೇಶ್ವರ ಅಂತ. ಆ ಭಗವಂತನ ನೆನೆದಿದ್ದೋ ಟೈಮ್ ಇಲ್ಲ, ಗಳಿಗೆನೂ ಇಲ್ಲ ನಮಗೆ. ಆ ಭಗವಂತ ಏನು ಹೇಳ್ತಾನೆ ಅದಕ್ಕೆ ಅನುಗ್ರಹ ಮಾಡಿಕೊಂಡು ನಾವು ಹೇಳ್ತೀವಿ ಪ್ರತಿಯೊಬ್ರಿಗೂ. ಸಾಲ ಆಗಲಿ ಯಾವುದೇ ಆಗಲಿ ಮನುಷ್ಯನಿಗೆ ಕಷ್ಟ ಬರೋದು ಸಹಜ. ಅದನ್ನು ಅರ್ಥ ಮಾಡ್ಕೋಬೇಕು. ಹೆಜ್ಜೆಗೂ ಕಾಲ ಇಡಬೇಕು. ಇವತ್ತು ಶುಕ್ರವಾರ ಆದ್ರೂ ಒಳ್ಳೆಯ ದಿನ ಆದ್ರೂ ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೋಬೇಕು. ನಾವು ನಿನ್ನೆ ಮೈಸೂರಿಗೆ ಹೋದ್ವಿ, ಮದುವೆ ಇತ್ತು. ಆ ಮದುವೆಯಲ್ಲಿ ನೋಡಿ ಸ್ವಲ್ಪ ಹೊತ್ತು ಸಮಾಧಾನ ಆಯಿತು. ಆಮೇಲೆ ಯಾಕಪ್ಪ ಬಂದ್ವಿ ಇಲ್ಲಿಗೆ, ನಾವೆಲ್ಲ ಬರಬಾರ್ದಾಗಿತ್ತು, ಏನಪ್ಪ ಕಾರಣ ಅಂತ ತಿಳ್ಕೊಂಡೆ. ಯಾಕೆಂದರೆ ತಂಗಿ ಮಗಳು ಸಂಬಂಧ ಒಡೊಟ್ಟು ಸಿಗೋದಿಲ್ಲ. ಏನು ಬೇಕಾದ್ರೂ ತಗೋಬೋದು, ಬಂಗಾರ ತಗೋಬೋದು, ಬೆಳ್ಳಿ ತಗೋಬೋದು, ಎಲ್ಲ ವಸ್ತುನೂ ತಗೋಬೋದು. ಆದರೆ ಹಿಂದೆ ಮುಂದೆ ಹುಟ್ಟಿರೋ ಜನ ಸಿಗೋದಿಲ್ಲ. ಅವ್ರು ಕಳ್ಕೊಂಡಾಗ ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಡ್ಬೇಕಾಯ್ತದೆ, ಇಲ್ವಲ್ಲಪ್ಪ ಅಂತ. ಆದರೆ ಎಲ್ಲರೂ ಯೋಚನೆ ಮಾಡಬೇಕು. ತಂದೆ ತಾಯಿ ಬಂಧು ಬಳಗ ಎಲ್ಲನೂ ಇರಬೇಕು ಅಂತ ಹಾರೈಸ್ಬೇಕು. ಭಗವಂತ ಎಲ್ಲರಿಗೂ ಒಳ್ಳೆಯದಾಯ್ತದೆ. ನಾಳೆ ಪೌರ್ಣಮಿಯಿಂದ ಸ್ವಲ್ಪ ಕಷ್ಟ ಇದ್ರೂ ಅನುಸರಿಸ್ಕೊಂಡು ಹೋಗ್ಬೇಕು. ಯಾಕೆಂದರೆ ಆ ಪರಿಸ್ಥಿತಿ ನಾವೆಲ್ಲ ಇದ್ದೀವಿ. ನರ್ಮನುಷ್ಯರು ನಾವು, ಪ್ರಾಣಿಗಳೇನಲ್ಲ. ಪ್ರಾಣಿನೂ ಅಷ್ಟೇ, ಮರನೂ ಅಷ್ಟೇ. ಮರ ಗಿಡಕ್ಕೆ ನೀರು ಒಯ್ಯಾರು ಯಾರು? ಪ್ರಾಣಿಗೆ ನೀರು ಇಕ್ಕಾರ ಯಾರು? ಮನುಷ್ಯರಿಕ್ಕಾಗದ? ಅದಕ್ಕೆ ಭಗವಂತ ಅನುಗ್ರಹದಿಂದ ಮಳೆ ಬರ್ತದೆ, ಗಾಳಿ ಬೀಸ್ತದೆ, ಎಲ್ಲನೂ ಆಯ್ತದೆ. ಎಲ್ಲರಿಗೂ ಒಳ್ಳೇದಾಯ್ತದೆ ಭಗವಂತ ಅಂತ ಹೇಳಿ ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮ್ಮ ಗುರುಗಳಾದ ರಾಮಾನಂದ ಗುರುಗಳು ಇದು ಮೊಬೈಲ್ ನಂಬರ್. ನೀವು ಯಾರನ್ನು ಏನನ್ನ ಸಂಪರ್ಕ ಮಾಡ್ಬೇಕಂದ್ರೆ 9535487299 9611896745 ಈ ನಂಬರ್ಗೆ ಕರೆ ಮಾಡಿ. ತುಂಬ ಧನ್ಯವಾದಗಳು.